ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಳಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ನಿರೀಕ್ಷಕರಾಗಿ ಮುಂಬಡ್ತಿ ಹೊಂದಿರುವ ಎಚ್.ವಿ. ಲೋಕೇಶ್ ಅವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವೃತ್ತ ನಿರೀಕ್ಷಕರಾದ ಹನುಮಂತಪ್ಪ, ಎಎಸ್ಐ ಮಂಜುನಾಥ್, ನಿಂಗಪ್ಪ, ವಿಜಯ್ ಜಗಲೂರಪ್ಪ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಾದ ಧನಂಜಯ್, ಚಂದ್ರಪ್ಪ, ಬಸವರಾಜ್ ಯಾದವ್, ವೆಂಕಟೇಶ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಹರೀಶ್, ತಿಪ್ಪೇಸ್ವಾಮಿ ಮತ್ತು ಮಹಿಳಾ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ವಕೀಲರಾದ ಚಂದ್ರಣ್ಣ, ಎಚ್.ವಿ. ಲೋಕೇಶ್ ಅವರ ಕುಟುಂಬದ ಸದಸ್ಯರು ಸೇರಿದಂತೆ ತಳಕು ಪೊಲೀಸ್ ಠಾಣಾ ಸರಹದ್ದಿಗೆ ಸೇರಿದ ಗ್ರಾಮಗಳ ಸಾರ್ವಜನಿಕರು, ಪ್ರಜಾಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತಳಕು ಡಿವಿಷನ್ ವರದಿಗಾರರು ಎಂ. ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್, ಚಳ್ಳಕೆರೆ. ರಕ್ಷಣಾ ಇಲಾಖೆ ಸಮಾಜದ ಸ್ವಾಸ್ಥ್ಯವನ್ನ, ಸುವ್ಯವಸ್ಥೆಯನ್ನ, ಶಾಂತಿಯನ್ನ ಕಾಪಾಡಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಅಂಶ. ಅಂತ ಒಂದು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥವರು ನಮ್ಮ ಲೋಕೇಶ್ ಅವರು ಸುಮಾರು 2 ವರ್ಷಗಳ ಅವಧಿಯಲ್ಲಿ ಜನಸ್ನೇಹಿಗಳಾಗಿ ಎಲ್ಲರ ಜೊತೆಗೆ ಬಹಳ ಸಂಯಮದಿಂದ ವರ್ತನೆ ಮಾಡಿ ಅವರು ಈ ಒಂದು ಠಾಣೆಯಲ್ಲಿ ಯಾವುದೇ ರೀತಿಯ ದುರ್ಘಟನೆಗಳು ಅಥವಾ ಅಶಾಂತಿಗಳು ಏರ್ಪಡದೇ ಇರೋ ರೀತಿಯಲ್ಲಿ ತಾವು ಕರ್ತವ್ಯವನ್ನು ನಿರ್ವಹಿಸಿದರೆ ಅವರು ಈ ದಿನ ಈ ಒಂದು ಠಾಣೆಯಿಂದ ಮುಂಬಡ್ತಿಯನ್ನ ಪಡೆದು ಬೇರೆ ಇಲಾಖೆಗೆ ಅಥವಾ ಬೇರೆ ಕಡೆ ವರ್ಗಾವಣೆ ಆಗ್ತಾ ಇದ್ದಾರೆ. ಅವರು ಎಲ್ಲೇ ಹೋಗ್ಲಿ ಅವರ ಒಂದು ಕರ್ತವ್ಯದಲ್ಲಿ ಇಲ್ಲಿ ಯಾವ ರೀತಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿದಾರೋ ಅದೇ ರೀತಿ ಮುಂದಿನ ಅವರ ಕರ್ತವ್ಯದ ಅವಧಿಯಲ್ಲಿ ಅವರು ಅದೇ ರೀತಿ ಕರ್ತವ್ಯವನ್ನು ನಿರ್ವಹಿಸಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡ್ಲಿ ಅಂತೇಳಿ ಈ ಒಂದು ಭಾಗದ ಎಲ್ಲ ಜನರ ಪರವಾಗಿ ಅವರನ್ನು ಕೇಳಿಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಂದುವಾದಂತ ಮಾನ್ಯ ಸ್ನೇಹಿತರು ಆದಂತ ಲೋಕೇಶ್ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾದಂತ ಲೋಕೇಶ್ ಅವರ ಶ್ರೀಮತಿ ಮೇಡಮ್ ರವರೇ ಹಾಗೂ ನಮ್ಮ ತಳಕು ಪೊಲೀಸ್ ಠಾಣೆಯ ಎಎಸ್ಐ ಅವರಾದಂಥ ಮಂಜಣ್ಣ ಅವರೇ, ಜಗಳೂರಪ್ಪ ಅವರೇ, ಲೋಕೇಶ್ ಅವರೇ, ವಿಜಯ್ ಅವರೇ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ತಳಕು ಪೊಲೀಸ್ ಠಾಣೆಯ ವ್ಯಾಪ್ತಿಯ ಎಲ್ಲ ಜನಸ್ನೇಹಿ ಪೊಲೀಸ್ ಒಂದು ಸಹೋದರತ್ವವನ್ನು ಹೊಂದಿರುವ ಎಲ್ಲ ಮುಖಂಡರೇ ತಾವೆಲ್ಲ ಬಂದಿದ್ದೀರಿ. ಬಹಳ ಖುಷಿ ಆಯಿತು ತಮ್ಮನ್ನೆಲ್ಲ ನೋಡಿ. ಈ ಒಂದು ಅನುಬಂಧ ಇದು ಇವತ್ತಿಗೆ ಲೋಕೇಶ್ ಹೋದ್ಮೇಲೆ ಕೊನೆ ಆಗಬಾರ್ದು, ಇದು ನಿರಂತರವಾಗಿರ್ಬೇಕು. ಬರ್ತಕ್ಕಂಥ ಆಫೀಸರ್ಸ್ಗೆ ಕೆಲಸ ಮಾಡಲಿಕ್ಕೆ ತಾವೆಲ್ಲ ಬೂಸ್ಟರ್ ಇದ್ದಂಗೆ. ಈ ಬೂಸ್ಟ್ರು ಒಂದು ಸಲ ಕೊಟ್ಟರೆ ಸಾಕಾಗಲ್ಲ, ಅದು ಅವಾಗ ಸಿಗ್ತಾನೆ ಇರಬೇಕು. ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನೀವೇನು ಈಗ ಲೋಕೇಶ್ಗೆ ಸಪೋರ್ಟ್ ಮಾಡಿ ಅವರ ಒಂದು 2 ವರ್ಷಗಳ ಜರ್ನಿಯಲ್ಲಿ ಯಾವುದೇ ಒಂದು ತೊಡಕಾಗದಂತೆ ತಾವೆಲ್ಲ ಅವ್ರ ಜೊತೆಗೆ ನಿಂತು ಸಾಥ್ ಕೊಟ್ಟು ಈ ಒಂದು ಠಾಣೆಗೆ ಒಂದು ಒಳ್ಳೆ ಹೆಸರು ಬರೋ ಥರ ಮಾಡಿದಿರಿ. ಹಾಗೆ ಇನ್ನು ಮುಂದೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ನಮಗೂ ಕೂಡ ಅದೇ ರೀತಿ ನೀವು ಸ್ಪಂದಿಸ್ತೀರಿ ಅನ್ನೋ ಭಾವನೆಯನ್ನ ನಾನು ಇಟ್ಕೊಂಡ್ಬಿಟ್ಟು ಈ ಒಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಲೋಕೇಶ್ ಎಲ್ಲ ಹೇಳಿದ್ರು, ನಮ್ಮ ಸ್ನೇಹಿತರು, ನನಗೂ ಮುಜುಗರ ಆಯ್ತು ಫಸ್ಟ್ ಪೋಸ್ಟಿಂಗ್ ಆದಾಗಿಲ್ಲಿ. ಯಾಕಂತಂದ್ರೆ ಬೇರೆಯವರಾದ್ರೆ ಒಂಥರ, ಈಗ ನಮ್ಮ ಸ್ನೇಹಿತರ ಮೇಲೆ ನಾನು ಮೇಲಾಧಿಕಾರಿಯಾಗಿ ಹೋಗ್ಬೇಕಲ್ಲ ಅಂತ ಅಂದ್ರೆ ಅದು ಮುಜುಗರ ಅಷ್ಟೇ. ಮನಸ್ಸೊಳಗೆ ಪಟ್ಕೋಬೇಕು ಬಿಟ್ರೆ ಅದನ್ನ ತೋರ್ಸೋ ಆಗಿಲ್ಲ ನಾವು. ಯಾಕಂತಂದ್ರೆ ಕೆಲಸ ಅಂತಂದ್ರೆ ಕೆಲಸ ಮಾಡ್ಲೇಬೇಕು. ನಾನು ಆಸ್ ಎ CPI ಆಗಿ ನಾನೇನ್ ಕೆಲಸ ಮಾಡ್ಬೇಕು, ಆಸ್ ಎ ಸಬ್ ಇನ್ಸ್ಪೆಕ್ಟರ್ ಆಗಿ ಅವ್ರೇನ್ ಕೆಲಸ ಮಾಡ್ಬೇಕು ಮಾಡ್ಲೇಬೇಕು. ಇಲ್ಲಿ ಹೈರಾರ್ಕಿ ಈಸ್ ಮೋರ್ ಇಂಪಾರ್ಟೆಂಟ್. ಹಾಗೆ ಅವ್ರಿಗೆ ಬಹಳ ತಾಳ್ಮೆ, ತಾವೆಲ್ಲ ಹೇಳಿದ್ರಿ, ಹೌದು ಬಹಳ ತಾಳ್ಮೆ ಲೋಕೇಶ್ಗೆ. ನಾನು ಬೈತಾ ಇದ್ದೆ, ಏನೋ ನೀನು ಹಿಂಗೆಲ್ಲ ನಾನು ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತೀನಿ ಅಂತ. ಅಂದ್ರೆ ಫ್ರೆಂಡ್ಲಿ ಆಗಿ ಅದನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು ಲೋಕೇಶ್. ಮತ್ತೆ ಯಾವಾಗಲೂ ಯಾರಿಗಾದರೂ ಹೇಳಿದ್ರೆ ನನಗೆ ಬಂದಾಗ ಅವನು ಹೇಳ್ತಾ ಇದ್ದೆ,
ನೋಡೋಣ ನೀನು ಆ ಕಡೆ ಕೆಲಸ ಮಾಡಿದೀಯಾ, ಇಲ್ಲಿ ಜನ ಬಹಳ ಮುಗ್ಧರು, ಈ ಜನರ ಜೊತೆ ಬಹಳ ಚೆನ್ನಾಗಿ ನಮಗೆ ಸ್ಪಂದಿಸ್ತಾರ, ಯಾರೂ ಸಹ ನಮಗೇನು ಇದನ್ನ ಮಾಡಲ್ಲ, ಬಹಳ ಚೆನ್ನಾಗಿ ನಮ್ಮ ಜೊತೆ ಸ್ಪಂದಿಸ್ತಾರ ಅಂತ ಇಲ್ಲಿ ಲೋಕಾಲಿಟಿ ಬಗ್ಗೆ ನನಗೆ ಹೇಳಿದ್ರು. ಮತ್ತೆ ನಾನು ಈ ಕಳೆದ 5 ತಿಂಗಳಲ್ಲಿ ನಾನು ಸರ್ವಿಸ್ ಮಾಡಿದ ಪ್ರಕಾರ ಹಾಗೆ ಕೂಡ ಇದೆ, ಅವನು ಹೇಳ್ದಾಗಿನೇ ಇದೆ. ಯಾರೂ ಸಹ ಇಲ್ಲಿ ಪೊಲೀಸ್ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ. ಅದೊಂದು ಬಹಳ ಹೆಮ್ಮೆ ವಿಚಾರ. ನಾನು ಹುಬ್ಳಿ, ದಾವಣಗೆರೆ, ಆ ಕಡೆ ನ್ಯಾಮತಿ, ಹೊನ್ನಾಳಿ ಇಲ್ಲೆಲ್ಲ ಕೆಲಸ ಮಾಡಿದ್ವಿ. ಆ ಕಡೆಗೂ ಈ ಕಡೆಗೂ ಅಂದರೆ ಬಹಳ ವ್ಯತ್ಯಾಸ ಐತಿ. ಅದು ಒಂದೇನು ಅಂತಂದ್ರೆ ಇಲ್ಲಿ ನಮ್ಮ ಜನರು ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ಟು ಏನು ರಸ್ತೆ ಸುರಕ್ಷತಾ ಕ್ರಮಗಳದವಲ್ಲ ಅವನ್ನ ಅನುಸರಿಸ. ನಂದೊಂದು ಕಿವಿ ಮಾತು ಇದ್ರ ಮಧ್ಯೆ, ಇದೊಂದು ಎಕ್ಸ್ಟ್ರಾ ಈ ಫಂಕ್ಷನ್ ವ್ಯಾಪ್ತಿ ಬಿಟ್ಟು ಹೊರಗೆ ಬಂದು ಮಾತಾಡ್ತೀನಿ. ದಯವಿಟ್ಟು ನಾನು ಬಹಳ ನೋಡ್ತಾ ಇದ್ದೀನಿ. ನಿನ್ನೆ ಒಂದು ಆಯ್ತು ಇಲ್ಲಿ ಆಕ್ಸಿಡೆಂಟ್, ನನಗೆ ಬಹಳ ನೋವಾಯ್ತು ಅದು ನೋಡಿಬಿಟ್ಟು. ಒಂದು 30 ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಿಲ್ಲ, ಬಿದ್ದುಬಿಟ್ಟು, ಅದೇನು ಬಹಳ ಜೋರಾಗಿನೂ ಬಂದಿಲ್ಲ, ಅವರು ಬಿದ್ದುಬಿಟ್ಟು ರೋಡಿಗೆ ಬಿದ್ದು ಹೆಣ್ಮಗಳಿಗೆ ತಲೆಗೆ ಮಾತ್ರ ಏಟ್ ಬಿದ್ದಿದೆ, ಎಲ್ಲೂ ಏಟ್ ಬಿದ್ದಿಲ್ಲ. ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾವು. ದಯವಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಸಹ ಇನ್ನು ಮುಂದೆ ನಾಳೆಯಿಂದನೇ ನೀವೆಲ್ಲ ಹೆಲ್ಮೆಟ್ ಖರೀದಿ ಮಾಡಿರಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂತೀರಿ, 1,000 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ಹಾಕೊಂಡು ಜೀವ ರಕ್ಷಣೆ ಮಾಡ್ಕೊಳ್ತೀರಿ. ಮತ್ತು ತಮ್ಮ ಮಕ್ಕಳಿಗೂ ಅಷ್ಟೇ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಯಾರ್ಯಾರು ಬೈಕಲ್ಲಿ ಓಡಾಡ್ತಾರ ದಯವಿಟ್ಟು ಹೇಳ್ರಿ. ಯಾಕಂತಂದ್ರೆ ಇದು ನಾನು ಭಾಳ ನೋಡಿದ್ದೀನಿ, ಭಾಳಷ್ಟು ಇಂಥ ಪ್ರಕರಣಗಳನ್ನು ನೋಡಿದ್ದೀವಿ. ಅದಕ್ಕೆ ತಾವೆಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡ್ತೀರಿ ಅನ್ನೋ ಒಂದು ಭರವಸೆಯಿಂದ ಈ ಮಾತನ್ನ ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಠಾಣೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಅಷ್ಟೇ ಬಹಳ ಚೆನ್ನಾಗಿ ಈ ಒಂದು ತಳಕು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ನಮ್ಮ ಲೋಕೇಶ್ ಸಬ್ ಇನ್ಸ್ಪೆಕ್ಟರ್ ಇರ್ಬೇಕಾದ್ರೂ ಸಹ ಯಾವಾಗಲೂ ಹೇಳ್ತಾರೆ ನಮ್ಮ ಸಿಬ್ಬಂದಿಗಳು ಬಹಳ ಒಳ್ಳೆಯರಿದ್ದಾರೆ, ಅವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದು. ಎಲ್ಲ ಸಿಬ್ಬಂದಿಯವ್ರಿಗೂ ಅಷ್ಟೇ ಇನ್ನು ಮುಂದೆ ನಾನು ಇರ್ತೀನಿ. ಮತ್ತು ಜೊತೆಗೆ ಹೊಸ ಸಬ್ ಇನ್ಸ್ಪೆಕ್ಟರ್ ಇನ್ನೇನು ಸದ್ಯದಲ್ಲೇ ಬರ್ಬೋದು, ಅವ್ರ ಜೊತೆಗೂ ಸಹ ಇದೇ ರೀತಿ ಕೆಲಸ ಮಾಡ್ರಿ. ಮತ್ತೆ ನೀವು ಸಹ ಇಲ್ಲೇನು ಮುಖಂಡರು ಎಲ್ಲ ಬಂದಿದ್ದೀರಿ, ತಾವು ಸಹ ಮುಂಬರುವ ಸಬ್ ಇನ್ಸ್ಪೆಕ್ಟರ್ ಜೊತೆನೂ ಇದೇ ರೀತಿ ಸಂಬಂಧ, ಅವಿನಾಭಾವ ಸಂಬಂಧವನ್ನ ತಾವು ಇಟ್ಕೊಂಡು ಎಲ್ಲ ಅವ್ರಿಗೂ ಸಹ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಇದ್ದರೆ ನಾನು ನಮ್ಮ ಆಫೀಸು ಚಳ್ಳಕೆರೆಯಲ್ಲಿದೆ, ಏನಾದರೂ ನನಗೂ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಇಲ್ಲಿ ನಮ್ಮ ಸಿಬ್ಬಂದಿಯವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ರಿ, ಸಬ್ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಮಾಡ್ರಿ. ಹೇಗೆ ಇಷ್ಟು ದಿನ ಲೋಕೇಶ್ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಎಲ್ಲ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಇವ್ರಿಗೂ ಸಪೋರ್ಟ್ ಮಾಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ.